ಎಷ್ಟು ಚಲೋ ನೋಡ್ರಿ ತ್ರಿಶೂಲ. ಏನಮ್ಮ ಫಸ್ಟ್ ಟೈಮ್ ಇದು ತೇರ್ ಮಾಡಿದ್ದು? ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಬ್ಲಾಗ್ದಾಗ ಹೇಳಿದೆಲ್ರಿ ಇವತ್ತು ಹುಣ್ಣಿ ಅದಂತ. ಅದಕ್ಕಂತ ನಮ್ಮ ಮಮ್ಮಿ ಹೆಂಗೂ ಸಂಡೇ ಬಿ ಅದ, ಅದಕ್ಕೆ ಹೊರಗೆ ಹೋಗಮಂತ ಗುಡಿಗೆ ಹೋಗಮಂತ ಹೇಳತ್ತಿದ್ರು. ಸೊ ಅದಕ್ಕಂತ ಗುಡಿಗೆ ಹೋಗ್ಲತ್ತೀವಿ ಇವತ್ತು. ಯಾವ ಗುಡಿ ಎಲ್ಲಿಗೆ ಅಂತ ನಾನು ನಿಮಗೆ ಇದು ವಿಡಿಯೋದಾಗ ನೆಕ್ಸ್ಟ್ ಹೇಳ್ತೀನಂತ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ. ಸೊ ಬಸ್ದಾಗ ಕುಂತೀವಿ ನೋಡ್ರಿ, ಹೋಗ್ಲತ್ತೀವಿ. ಅಮ್ಮ ಎಲ್ಲಿಗೆ ಹೋಗ್ಲತ್ತೀವಿ ಹೇಳಿ? ಯಾವ ಊರಿಗೆ ಹೋಗ್ತೀವಿ ನಾವು? ಬೇಟ ಇದಕ್ಕೆ ಹೋಗ್ಲತ್ತೀವಿ ನೋಡಿ, ಕೊಳ್ಳೋಡಿಗೆ ಎಲ್ಲ ಹೋಗ್ಲತ್ತೀವಿ ಬೇಟ. ಇವತ್ತು ತೇರದ ಬೇಟ ಅದ್ರ ಸಲಕಂತ ಅಲ್ಲಿ ಹೋಗ್ಲತ್ತೀವಿ. ಅದು ನಮ್ಮ ತಗೊಂಡು ಬಂದಿದ್ದೀವಿ ಬೇಟ. ಯಾವಾಗಲೂ ನಾವು ಓದ್ತೀವಿ ಬೇಟ. ಅದಕ್ಕಂತೇಳಿ ಸುಟ್ಟಿನೂ ಅದಲ್ಲ, ನಿಮಗೂ ಕರ್ಕೊಂಡು ಅಪ್ಪ ನಾವು ಹೋಗ್ಲತ್ತೀವಿ. ತೆಂಗಿ ಹೋಗ್ಬೇಕು, ಮನೆ ಬಿಟ್ಟು ಹೊಂಟೀವಿ ನಾವು. ಈಗ ಬಂದಿದ್ರಿ ಸ್ವಲ್ಪ ಆರಾಮಿಲ್ಲ ಆಕಿಗೆ, ಅದಕ್ಕೆ ನಾವು ಮೂವರೇ ಹೊಂಟೀವಿ. ಕೊಳ್ಳೋಡಿಗೆ ಎಲ್ಲ ಹೋಗ್ಬಿಟ್ಟು ವಾಡಿಲಿಂದ ಆ ಕಡೆ ಮುಂದೆ ಕೊಳ್ಳೋಡಿಗೆ ಹೋಗ್ಬೇಕು. ಅಲ್ಲಿಂದ ಇರ್ತಾವೇನೆ ಎಲ್ಲ ಫೆಸಿಲಿಟಿ? ಇರ್ತಾವ ಬೇಟ. ಟಮ್ ಇರ್ತಾವ, ಆಟೋ ಇರ್ತಾವ, ಆ ಕಡೆ ಸೊ ಚಲೋ. ಈಗ ವಾಡಿಗೆ ರೀಚ್ ಆಗಿದ ಮೇಲೆ ನಾನು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೊಳಿತಾನ. ಹಾಂ, ನಮ್ಮ ಶಾಬದ ಒಳಗೆ ನೋಡಿ. ಸೊ ಅದು ಕಾಗಿನ ನದಿ ಅದ ನೋಡ್ರಿ. ಇದು ನಮ್ದು ಊರು ಶಾಬಾಗ. ನಾವು ಇಲ್ಲೇ ಇದ್ದಿದ್ದೀವಿ ಮೊದಲು. ಸೊ ಸಣ್ಣಗಿರುತ್ತೆ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿಂದ ನಮ್ಮ ಸ್ಕೂಲ್ ಕಾಲೇಜ್ ಅದೆಲ್ಲ ಹೋಗ್ತದ. ಸೊ ಅದಾದ್ಮೇಲೆ ಡಿಗ್ರಿ ಸಲಕಂತ ಶಿಫ್ಟ್ ಆದ್ವಿ ಕಲಬುರ್ಗಿಗೆ. ಸೊ ಬರೀ ಅಲ್ಲಿ ಹೋಗಿ ರೀಚ್ ಆಗಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ. ರೀಚ್ ಆದೇವು ನೋಡ್ರಿ ಗುಡಿಗೆ. ಅದು ಎಂಟ್ರೆನ್ಸು, ಅಲ್ಲಿಂದ ಎಂಟ್ರೆನ್ಸ್ ಅದ. ಸೊ ಜಾತ್ರೆ ಅದ ಆ್ಯಕ್ಚುಲಿ. ಸೊ ಅದಕ್ಕಂತ ಇಷ್ಟೆಲ್ಲ ರಶ್ ಅದ. ಸೊ ಈ ದೇವಿಂದ ಜಾತ್ರೆ ಅದ. ಇವತ್ತು ಜಾತ್ರೆ ಅದ ಇವತ್ತೇನ? ಹಾಂ, ಇವತ್ತು ತೇರ್ ಅದಂತ. ಸೊ ಮೊದಲು ಬಂದಿದ್ದೆವು ನಾವು. ಸೊ ಭಾಳ ದಿನ ಐತಿ, ಏನೋ ಒಂದು 2 ವರ್ಷ ಆಯ್ತು ಅನ್ನಿಸ್ತದ. ಸೊ ಅದಾದ್ಮೇಲೆ ಇವತ್ತೇ ಹೊಂಟೀವಿ. ಸೊ ಚಲೋ ಐತಿ. ಇವತ್ತು ಸಂಡೇ ಇದ್ದಿದ್ದಕ್ಕೆ ಭೀ ಮನ್ಯಾಗ ಬಂದಂಗಾಯ್ತು. ಸೊ ನಾವು ಮೇಲಿ ಟೆಂಗು ತೊಗೊಳತ್ತಾರ. ಸೊ ಕಾಲನೂ ಇಲ್ಲೇ ಬಿಟ್ಟು ಹೋಗ್ತೀವಿ, ಅಲ್ಲೆಲ್ಲಿ ಮತ್ತೆ ಗದ್ದಲ್ದ. ಸೊ ಇದು ಎಂಟ್ರೆನ್ಸ್. ಸೊ ಇಷ್ಟು ಜಾಗದ ನೋಡ್ರಿ ಒಳಗೆ ಸ್ಪೇಸ್. ಸೊ ಇಲ್ಲೆಲ್ಲ ಕೌಂಟರ್ ಏನಾರೇ ನಮಗೆ ಮಾಡೋದಿತ್ತು ಅಂತಂದ್ರೆ ಇಲ್ಲಿ. ಹಾಂ, ಈಗ ರೀಸೆಂಟ್ಲಿನೇ ಕಟ್ಟಾರ ನೋಡ್ರಿ ಇದು ಗುಡಿ. ಅದೆಲ್ಲ ಹಿಂಗಿದ್ದಿದ್ದಿಲ್ಲ. ಸೊ ಅಲ್ಲೆಲ್ಲ ಸ್ಟೇ ಮಾಡ್ಲಕ್ಕಂತ ಎಲ್ಲ ರೂಮ್ಸ್ ಎಲ್ಲ ಅದಾವ. ಸೊ ಈಗ ಇವೆಲ್ಲ ಕಾಮನ್ ಆಗ್ಯಾವ ಈ ಗುಡಿಯಾಗೆಲ್ಲ ಸ್ಟೇ ಮಾಡ್ಲಕ್ಕಂತ ರೂಮ್ಸ್ ಎಲ್ಲ ಮಾಡ್ತಾರೆ. ಸೊ ಅದೊಂದು ಫೆಸಿಲಿಟಿ ಚಲೋ ಆಗಿದೆ ಈಗ ಎಲ್ಲ ದೇವಸ್ಥಾನದಾಗ. ಸೊ ನಮ್ಮ ಮಮ್ಮಿ ಇಲ್ಲೇ ಉಡಕ್ಕಿ ಸಾಮಾನು ತೊಗೊಳತ್ತಾರಂತ. ಸೊ ದೇವ್ರಿಗೆ ಕೊಡಕ್ಕಂತ. ಅಲ್ಲಿ ತೇರು ನೋಡ್ರಿ, ತೇರದೆಲ್ಲ ಡೆಕೋರೇಟ್ ಮಾಡ್ಯಾರ ಹೂವಲ್ಲೆಂಥದೆಲ್ಲ. ಅಚ್ಚ ಕಡೆ ಇಲ್ಲಿ ಅಪೋಸಿಟ್ ಅಲ್ಲಿ ಅನ್ನ ಪ್ರಸಾದ್ ನೀಡ್ಲತ್ತಾರ. ಸೊ ಅದು ತೇರ ಹತ್ರ ಭೀ ಹೋಗಿ ಅದು ಭೀ ಒಂದು ಕ್ಲಿಪ್ ಹಾಕ್ತೀನಂತನ. ಸೊ ಫಸ್ಟ್ ದರ್ಶನ ಮಾಡ್ಕೊತೀನಿ. ಇಲ್ಲ ಕೂಡ ಹಿಡಿಲ್ಲ. ಸೊ ಫಸ್ಟ್ ದೇವಿ ಇಲ್ಲೇ ನೆನೆಸಿದ್ಲಂತ ನೋಡ್ರಿ. ಫಸ್ಟ್ ಇಲ್ಲಿಂದೆ, ಅದಾದ್ಮೇಲೆ ಅಲ್ಲಿಗೆ ಇದು ಮಾಡ್ಯಾರವರು ಎಲ್ಲ ಟೆಂಪಲ್ ಅದೆಲ್ಲ ಕಟ್ಟಿ. ಫಸ್ಟ್ ಇಲ್ಲೇ ಇದ್ರು, ಇಲ್ಲೇ ಇತ್ತು ಗುಡಿ.
ಸೀರೆ ಸೀರೆ ಅಲ್ಲಿ ಕೊಡೋಣ ಮೊದಲು ಜಿ ಗೇಟ್ ಇದು ಇಲ್ಲ ಮೊದಲೇ. ಇನ್ವೆಸ್ಟ್ ಚಲೋ ನೋಡ್ರಿ ತ್ರಿಶೂಲ್ ಎಲ್ಲ ಕಡೆ ಹೆಚ್ಚು ನೋಡಿದೆ. ಸೊ ಇಲ್ಲೇ ಸೈಡಿಗೆ ಇನ್ನೊಂದು ಗುಡಿ ಅದ ಮಾತಂಗಿ ಅಂತ. ಪರಡಗಿ ಅಲ್ಲ, ಅದು ಪರಡಗಿ ತುಂಬದಂತ ಹೇಳ್ತಾರಲ್ರಿ, ಅದು ಅದ ನಮ್ಗೆ. ಸರಿ. ಸೊ ಈಗ ದರ್ಶನದ ಎಲ್ಲ ಆಯಿತು. ಟೆಂಗ್ ಹೊಡೆದಕ್ಕಿಂದ ಒಂದು ಸ್ವಲ್ಪ ಕೂಡ್ತೀವಿ. ಈ ಹುಡುಗರ್ದೊಂದು ಟೆಂಗ್ ಇನ್ನೂ ದರ್ಶನ ಮಾಡಲ್ಲ, ಟೆಂಗ್ ಹೊಡಿತೀವಿ. ಅಮ್ಮ ತಗೋ ನೀರು ತಗೋ. ಸೊ ಇದು ಸೈಡ್ಲಿಂತ ನೋಡ್ರಿ ಚಲೋ ಕಾಣ್ತದೆ, ಚಲೋ ಕಟ್ಟಾರ ಗುಡಿ ಅಂದ್ರೆ ಬಿ. ಈಗಲ್ಲಿ ತೇರ್ ಬಲ್ ಹೊಂಟಿವಿ. ಸೊ ತೇರ್ ನೋಡ್ರಿ ಚಲೋ ಎಷ್ಟು ಚಲೋ ಹೂವದ್ಲಿಂತ ಅಲಂಕಾರ ಮಾಡ್ಯಾರ. ತಗೊಳತೀನಿ. ಚಲೋ ಮಾಡ್ಯಾರ ಡೆಕೋರೇಷನ್. ಏನಮ್ಮ ಫಸ್ಟ್ ಟೈಮ್ ಇದು ತೇರ್ ಮಾಡಿದ್ದು? ಫಸ್ಟ್ನೇ ಬಿಟ್ಟ ಫಸ್ಟ್ನೇ ತೇರಿದ್ದು. ಇದು ಗುಡಿ ಕಟ್ಟಿದ ಮೇಲೆ ಫಸ್ಟ್ ಟೈಮ್. ಅಚ್ಚಾ. ಇಲ್ಲಿ ಅಗ್ನಿ ಅದ. ಚಲೋ ಮಾಡಲ್ಲ, ಚಲೋ ಅನ್ಸತ್ತೆ. ಬಾರ್ಲಿ ಬಿಟ್ಟ ಅಂದ್ರೆ ಬೈ ಗುಡಿ ಅದೆಲ್ಲ ಚಲೋ. ನಾವು ಸಣ್ಣವ್ರದಾಗ ಬಿಟ್ಟ ಸಣ್ಣವ್ರದಾಗ ಏಟಿತ್ತು ಬೇಡ ಗುಡ್ರಿ ಇಲ್ಲಿ ಗೊತ್ತೇನು? ಇಲ್ಲಿತ್ತು. ಹೌದು, ಗುಡಿ ಇಷ್ಟೇ. ಆ ನಂತರ ಏನಾಗ್ಬಿಟ್ಟ ಗೊತ್ತೇನು? ಆಮೇಲೆ ತಾಯಿ ಇದು ಅಪ್ಪಣೆ ಕೊಟ್ಟ ಮ್ಯಾಲ ಎಷ್ಟೋ ದಿನಕ್ಕೆ ಇದು ಮಾಡಿದ ಮೇಲೆ ಅವಾಗ ಇದು ಗುಡಿ ಕಟ್ಟಾರ ನೋಡ್ರಿ. ಭಾಳ ವರ್ಷ ಗುಡಿ ಹಂಗೆ ಐತ್ರಿ ಅದು. ಯಾರೋ ಒಬ್ರು ಒಂದು ಎಷ್ಟೋ ಕೋಟಿ ಕೊಟ್ರಂತ ಬಟ್ ದುಡ್ಡು ಅವಾಗ್ಲೂ ಶುರು ಮಾಡ್ಯಾರ. ಏ ಅಪ್ಪೋ ಹೆಂಗ ಚರೋಡೆ ಮಮ್ಮಿ. ಸೊ ದರ್ಶನದ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಕುಂತೀವಿ ನೋಡ್ರಿ. ಇದನ್ನ ಬಾರಿ ಕಳಸ ನೋಡ್ಬಿಟ್ಟು ಎಷ್ಟು ಕಳಸ ಮ್ಯಾಗಿನ ಕಳಸ ಭಾಳ ವರ್ಷದ ಗುಡಿ ಕಟ್ಲಕ್ಕ ಇದ್ದು ನೋಡ್ಬಿಟ್ಟ. ಭಾಳ ವರ್ಷ ಅಂದ್ರೆ ಭಾಳ ವರ್ಷ ಹಂಗೆ ಕುಂಡನೇ ಇತ್ತು. ಆಮೇಲೆ ಕಟ್ಟೆ ನೋಡ್ಬಿಟ್ಟ. ಚಲೋ ಕಟ್ಟಾರ ಬಿಡು ಅಂದ್ರೆ. ಸೊ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಮತ್ತು ಟೆಂಗದು ಹೊಡೆದು ಒಂದು ಸ್ವಲ್ಪ ಹೊತ್ತು ಕುಂತು ಇವಾಗ ಹೊರಗೆ ಬಂದೀವಿ. ಇಲ್ಲೇನೋ ದಾಸೋಹಿ ಅದಂತ. ಅವಪ್ಪ ಎಲ್ಲೇ ಗುಡಿಗೆ ಹೋಗಲಿ ದಾಸೋಹ ತಿಂದು ಬರ್ತಾರೆ. ಒಂದು ಸ್ವಲ್ಪರ ತಿನ್ಬೇಕಂತ ಹೇಳ್ತಾರ. ಹಸು ಇರಲಿ ಬಿಡಲಿ. ಸೊ ಅದಕ್ಕಂತ ಹೊಂಟೀವಿ. ಇಲ್ಲೇ ಅದ ಎದ್ರೆ. ಸೊ ಇದು ಗುಡಿ ಅದಲ್ಲ, ಅದ್ರ ಅಪೋಸಿಟ್ ಇಲ್ಲಿ. ಇಲ್ಲಿ ತನಕ ಬಂದೀವಂತ ಒಂದು ಸ್ವಲ್ಪರೇ ಪ್ರಸಾದ ತಿನ್ಕೊಂಡು ಹೋಗಬೇಕು.
ಹುಗ್ಗಿ ಸೊ ಜಾತ್ರೆಗೆ ಬಂದು ಅದಕ್ಕಿಂತ ಹೆಚ್ಚಿಗೆ ದೇವ್ರಿಗೆ ಬಂದು ಬಳಿ ಹಾಕೊಳ್ಳಾರ್ದೆ ಹೋಗಲಿಲ್ಲ ಅಂದ್ರೆ ಹೆಂಗೆ ಹಿಡಿ ಚಾಲು ಮಾಡೀನಿ ಜಸ್ಟ್ ಹಿಡಿ ತೋಲಿ ಕಡೆ ಎಲ್ಲ ತೊಗೊಂಡಿನಿ ಇಲ್ಲ ಈ ಕಡೆ ಎಲ್ಲ ತೊಗೊಂಡಿನಿ ಲೂಸೇ ಹಾಕ್ರಿ ಯಪ್ಪ ನೋಡಿ ನೀನು ಹೆಂಗೆ ಕರೆಕ್ಟ್ ತಂದಬೇಕು कैसे भाई हाँ वही बोल रहा हूँ यूट्यूब चैनल है जी भाई हमारा अपन तो कॉल लेते अंकल ಫಿಫ್ಟಿ ಕೊಡು ಬೇಟ 50 ಕೊಡು ಎಷ್ಟು ಹೇಳ್ತಾರ 6 ಅಲ್ಲ 1 ಡಜನ್ ಹಾಕ್ರಿ ಅಂಕಲ್ ಬಾಬಾ ಬಾಬಾ ತಿಕಡೆ
ನಮಸ್ಕಾರ ಮಾಡಿ ಚೇತಾ. ಮಸ್ತ್ ಚಲೋ ಕಾಣತ್ತಾವಲ್ಲ. ಚಲೋ ಅಲ್ರಿ. ಗ್ರೀನ್ ಕಲರ್ ಬ್ಯಾಂಗಲ್ಸ್ ನಂಗೆ ಭಾಳ ಇಷ್ಟ. ಗ್ರೀನ್ ಕಲರ್ ಬ್ಯಾಂಗಲ್ಸ್ ಹಾಕೊಂಬ, ಎಸ್ಪೆಷಲಿ ಹಿಂಗೆ ಜಾತ್ರೆ ಇದ್ದಾಗ, ಏನಾರ ಫಂಕ್ಷನ್ ಇದ್ದಾಗ ಸ್ಕೂಲಿಂದ ಹಾಕೊಂಡು ಹೋಗ್ತೀನಿ. ಒಂದು ಎಡ್ಡೆ ಹಾಕೊಂಡು ಹೋಗ್ತೀನಿ. ಆಮೇಲೆ ಹಾಕ್ಲತ್ತಾರ ನೋಡಿ ಜಿಲೇಬಿ. ಸ್ಪೆಷಲ್ ಹಾಕ್ಲತ್ತಾರ ನೋಡ್ರಿ ಗೌರಿ ಜಿಲೇಬಿ. ಅಲ್ಲಿ ಭೀ ಹಾಕ್ಲತ್ತಾರ. ಚಿಲ್ಲರ್ ಹುಡುಗಿ ಕೊಂಡ್ರಿ ನೋಡ್ರಿ ಕೊಂಡ್ರಿ. 50 100 ಕೊಡಮ್ಮ. ಅದು ಕರೆಕ್ಟ್ ಅದ. 100 ಕರೆಕ್ಟ್ ಅದ, 50 ಕೊಡ್ಬೇಕು. ಹಾ ತೋರ್ಸಲ್ ಮಮ್ಮಿ. ಸಾಲಿ ಓದ್ತಿಲ್ಲ, ಸಣ್ಣರು ಇರ್ತಾರ. ಕುಡುವ ಕ್ಯಾರಿ ಬ್ಯಾಗ್ ಇಲ್ಲಿ. ಸೊ ಜಾತ್ರೆಗೆ ಬಂದೇವು ಅಂದ್ರೆ ಬಜ್ಜಿ ಮತ್ತು ಜಲೇಬೇರೆ ಫಿಕ್ಸಿ. ಎಲ್ಲರೂ ಫಿಕ್ಸ್ ಬಟ ಏನು ತಿಂತಾರೋ ಇಲ್ಲೋ, ಇದು ಬಜ್ಜಿ ಮತ್ತು ಒಂದು ಜಲೇಬಿಯರ ಪಕ್ಕ. ಮಂಕೂರು ಕ್ರಾಸ್ ಅಲ್ಲಮ್ಮ. ಇದು ಬ್ಯಾಂಕ್ ಅದ. ನನ್ನ ಅಕೌಂಟ್ ಇಲ್ಲೇ ಅದ. ಇನ್ನೂ ಬಿ ಇಲ್ಲೇ ಅದ. SBI. ನಮ್ದು ಊರು ಹಳೆಯೂರು, ಹುಟ್ಟಿದವ್ರು, ಹುಟ್ಟು ಬೆಳೆದಿದ್ದು. ಯಪ್ಪ ಬಂತ ನಮ್ಮ ಊರು ಕಲಬುರ್ಗಿ. ನಮ್ಮ ಕಲಬುರ್ಗಿ ಬಸ್ ಸ್ಟ್ಯಾಂಡ್. ಹಾಂ ಚಂದಮಾಮ ಕ್ಯೂಟ್ ಕಾಣುತ್ತೆ. ಸೊ ಇಲ್ಲಿ ಎಲ್ಲಿಗಾರೆ ಹೋಗಿ ಬಂದಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದ ಮೇಲೆ ಬಾದಾಮ್ ಜ್ಯೂಸ್, ಇಲ್ಲಿ ಬಾದಾಮ್ ಜ್ಯೂಸ್ ಚಲೋ ಸಿಗ್ತದ ನಂದಿನಿದು. ಸೊ ಇಲ್ಲಿ ಬಾದಾಮ್ ಜ್ಯೂಸ್ ಕುಡ್ದೆ ಹೋಗ್ತೀವಿ. ಜ್ಯೂಸ್ ಮಸ್ತ್ ಟೇಸ್ಟ್ ಇರ್ತದೆ ಜ್ಯೂಸ್. ಸೊ ಮನೆಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಕುಂತೀನಿ ನೋಡ್ರಿ. ಸೊ ಫೈನಲಿ ಇವತ್ತಿನ ದಿನಾರೇ ಚಲೋ ಇತ್ತು. ಸಂಡೇ छुट्टी ಇದ್ದಿದ್ದು ಭೀ ಯೂಸ್ಫುಲ್ ಆಯಿತು.
ಸೊ ಗುಡಿಗದು ಹೋಗಿ ಬಂದು ಈಗ ಸ್ವಲ್ಪ ಏನೋ ಗುಡಿಗದು ಹೋದೆವಲ್ಲ ಒಂದು ಸ್ವಲ್ಪ ಮನ್ಸಿಗೆ ಶಾಂತಿ ಅನ್ನಿಸ್ತದ, ಏನೋ ಒಂದು ಪೀಸ್ ಲೈಕ್ ಹಂಗೆ ಅನ್ನಿಸ್ತದ. ಸೊ ಅವಾಗ ಹೋಗ್ತಾ ಇರಬೇಕು. ಏನು ಮಾಡ್ಬೇಕು, ನಮ್ಗೆ ಚುಟ್ಟಿ ಇರಲ್ಲ, ಚುಟ್ಟಿ ಇದ್ರೂ ನಾವು ಬರೀ ಮಲ್ಕೊಳಕ್ಕೆ ಟಯರ್ಡ್ ಆಗಿವಂತ ರೆಸ್ಟ್ ಮಾಡೋಕ್ಕಂತೆ ಬಡ್ದಾಡ್ತೀವಿ. ಅಂದ್ರೆ ಭೀ ಇವತ್ತು ನಮ್ಮ ಮಮ್ಮಿ ಕರ್ಕೊಂಡು ಹೋದರು ಬಾ ಅಂತ. ಸೊ ಚಲೋ ಅನ್ನಿಸ್ತು. ಜಾತ್ರೆ ಭೀ ಒಂದು ಇತ್ತಲ್ಲ, ಅದಕ್ಕೆ ನಮ್ಮ ಮಮ್ಮಿ ನಡಿ ಹೋಗಮ್ಮಂತಂದರು. ಸೊ ಅದಕ್ಕೆ ಹೋಗಿ ಬಂದೆ. ಸೊ ಇದು ಇತ್ತು. ಕೇಳಿಸ್ಕೊಂಡ್ರಿ, ನಮ್ಮ ಮಮ್ಮಿಂದು ತವ್ರ ಮನಿದು ಅಂತ ನೋಡ್ರಿ ಜಾತ್ರೆ. ನಮ್ಮ ಮಮ್ಮಿಂದು ಅಂದ ಮಮ್ಮಿ ಬ್ಲಾಗ್ದಾಗ ಅಂದ. ಸ್ಟಾರ್ಟಿಂಗ್ ಏನು ಎಂಡ್ದಾಗ ಯಾವಾಗ ಇದ್ರದಾಗ ಬಸ್ದಾಗ ಹೋಗೋ ಟೈಮಿಗೆ ಹೇಳಿದ್ನಿ. ನಮ್ಮ ಮಮ್ಮಿಂದು ತವ್ರ ಮನಿದು ಮನಿ ದೇವ್ರಂತ ಬಳ್ಳವಡಿಗೆ ಎಲ್ಲಮ್ಮ ಅಂತ. ಸೊ ಚಲೋ ಇತ್ತು ದೇವ್ರಿಗೆಲ್ಲ. ಎಲ್ಲ ಮೊದಲು ಏನೋ ಭಾಳ ಅಂದ್ರೆ ಭಾಳ ಚೇಂಜ್ ಇತ್ತು ಅಂತ ನೋಡ್ರಿ. ಇವಾಗರೇ ಫುಲ್ ಎಲ್ಲ ಮತ್ತು ಇನ್ನೊಂದ್ಸಲ ಇನ್ನು ಈಗೇ ಕಟ್ಟ್ಯಾರಂಥದ್ದು ಗುಡಿ. ಅಷ್ಟೆಲ್ಲ ಕಟ್ಟಿ ಎಷ್ಟು ಚಲೋ ಮಾಡ್ಯಾರ. ರೀಕನ್ಸ್ಟ್ರಕ್ಟ್ ಅಂತಲ್ಲ ಬೈ, ಇದ್ದಿದ್ದಿಲ್ಲ ಅಂತ ಸಣ್ಣದೇ ಇತ್ತಂತ ಗುಡಿ. ಈಗ ಅದು ಎದರಿಂದ ಅಷ್ಟು ದೊಡ್ಡದು ಕಟ್ಟಾರ. ಚಲೋ ಇತ್ತು ಪ್ಲೇಸ್, ಅದೆಲ್ಲ ಚಲೋ ಜಾಗದೆಲ್ಲ. ಹೋಗಿ ಬಂದಿದ್ದೇವಲ್ಲ 2 years ಬ್ಯಾಕ್, ಏನೋ 1 ವರ್ಷನೇ 2 ವರ್ಷನೇ. ಸೊ ಇದು ಇತ್ತು ಇವತ್ತಿನ ವ್ಲಾಗ್. ನಿಮಗೆ ಇದು ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್. ಹಂಗೆ ಯಾರೆಲ್ಲ ಹೊಸಬರು ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾವು ವೀಡಿಯೋಸ್ ಹಿಂಗೆ ನೋಡ್ಕೊತಾ ಇರ್ರಿ. ನಾವು ಬರೀ ಕುಕ್ಕಿಂಗಿನ ವ್ಲಾಗ್ ಅಷ್ಟೇ ಮಾಡಲ್ಲ, ನಾ ಎಲ್ಲ ಡೈಲಿ ವ್ಲಾಗ್ಸ್ ಆಗಲಿ, ನಾ ಎಲ್ಲಿಗಾರ ಹೊರಗೆ ಹೋಗೋದಿತ್ತು, ಶಾಪಿಂಗ್ ಇತ್ತು, ಇಲ್ಲಾಂದ್ರೆ ನನ್ನ ಸ್ಕೂಲ್ ಏನಾದರೂ ಫಂಕ್ಷನ್ ಇತ್ತು ಅದ್ರ ವ್ಲಾಗ್ ಮಾಡ್ತೀನಿ. ಸೊ ಎಲ್ಲ ಓವರಾಲ್ ಎಲ್ಲ ಮಾಡ್ತೀನಿ. ಇನ್ನು ಅಷ್ಟೇ ಜಸ್ಟ್ ಶಾರ್ಟ್ಸ್ ಬೇಕಾದ್ರೆ ನಾ ಕುಕ್ಕಿಂಗಿಂದು ಮಾಡ್ತೀನಿ. ಬಟ್ ದೊಡ್ಡದು ವ್ಲಾಗ್ಸ್ ಏನು ಅದಾವಲ್ಲ ಅದೆಲ್ಲ ಡೈಲಿ ವ್ಲಾಗ್ಸ್ ಎಲ್ಲ ಓವರಾಲ್ ಎಲ್ಲ ಕವರ್ ಮಾಡ್ತೀನಿ ಅದ್ರಾಗ. ಸೊ ಎಲ್ಲ ನೋಡಿರಿ ವೀಡಿಯೋಸ್. ಅದೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸಿಗೆಲ್ಲ. ಸೊ ಹೀಗೆ ಸಪೋರ್ಟ್ ಮಾಡ್ಕೊತ ಬರ್ರಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಮ್ಗೆ. ಸೊ ಇದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗ್ದಾಗ ಸಿಗಮಂತ. ಬಾಯ್, ಶುಭರಾತ್ರಿ, ಗುಡ್ ನೈಟ್ ಎಲ್ಲರಿಗೂ. ಬಾಯ್, ಟೇಕ್ ಕೇರ್.